ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯ ಪರಿಣಾಮ ಹಾವೇರಿ ಜಿಲ್ಲೆಯ ಕೆರೆಗಳು ಸಂಪೂರ್ಣವಾಗಿ ಭರ್ತಿಯಾಗಿವೆ. ರಟ್ಟಿಹಳ್ಳಿ ತಾಲೂಕಿನ ಮದಗ ಮಾಸೂರು ಕೆರೆ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಈ ಪರಿಣಾಮ ಹಾವೇರಿ ಜಿಲ್ಲೆಯ ಕೆರೆಗಳು ಸಂಪೂರ್ಣವಾಗಿ ಭರ್ತಿಯಾಗಿದೆ. ರಟ್ಟಿಹಳ್ಳಿ ತಾಲೂಕಿನ ಮದಗ ಮಾಸೂರು ಕೆರೆ ಫಿಲ್ ಆಗಿದೆ. ಹಾಗೆ ಕೋಡಿ ಬಿದ್ದು ಧುಮ್ಮುಕ್ಕಿ ಹರಿತಾ ಇವೆ ಕೆರೆಗಳು. ಪ್ರಕೃತಿಯ ಮಡಿಲಲ್ಲಿ ಜಲರಾಶಿಯ ಅದ್ಭುತ ವೈಭವವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಹಾಗೆ ಈ ಕೆರೆ ಅಲ್ಲಿ ಸುತ್ತಮುತ್ತ ಇರುವಂತಹ ಜನರಿಗೆ, ರೈತರಿಗೆ ಆಸರೆಯಾಗಿತ್ತು. ಬರದ ಆತಂಕದ ನಡುವೆ ರೈತರಿಗೆ ಒಂದು ರೀತಿ ಹೊಸ ಭರವಸೆ ಮೂಡ್ತಾ ಇದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಎಷ್ಟು ರುದ್ರ ರಮಣೀಯ ದೃಶ್ಯ ಇದು. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಸುರಿದ ಮಳೆಯ ಪರಿಣಾಮ ಹಾವೇರಿ ಜಿಲ್ಲೆಯ ಐತಿಹಾಸಿಕ ಮದಗ ಮಾಸೂರು ಕೆರೆ ಮೈದುಂಬಿ ಹರಿತಾ ಇದ್ದು ಕೋಡಿ ಬಿದ್ದು ಧುಮ್ಮಿಕ್ಕಿ ಹರಿತಾ ಇದೆ. ರಟ್ಟಿಹಳ್ಳಿ ತಾಲೂಕಿನ ಮದಗ ಮಾಸೂರು ಕೆರೆಯಲ್ಲಿ ನೀರು ತುಂಬಿ ಹರಿತಾ ಇರುವಂತಹ ದೃಶ್ಯವನ್ನು ನೀವು ಕೂಡ ನೋಡ್ತಾ ಇದ್ದೀರಾ. ಫ್ಯಾಮಿಲಿ ಎಲ್ಲ ಬಂದವಿ ನೋಡೋಕ್ಕೆ. ಚೆನ್ನಾಗಿದೆ. ವರ್ಷ ವರ್ಷ ಬರ್ತಾಯಿರಿ. ಚೆನ್ನಾಗಿ ಬಂದೈತೆ. ಎಲ್ಲ ಚೆನ್ನಾಗೈತೆ ರೀ. ಯಾವ ಥರ ಕಾಣಿಸ್ತಾ ಇದೆ ಇವಾಗ? ಮಿನಿ ಜೋಗ್ ಫಾಲ್ಸ್ ಇದ್ದಂಗೆ ಐತೆ ರೀ. ನೀರು ಸಿಕ್ಕಾಪಟ್ಟೆ ನೀರು. ಹಾಂ, ನೀರು ಬೀಳ್ತಾ ಇರುವ ದೃಶ್ಯ ನೋಡೋಕ್ಕೆ ಒಂದು ಖುಷಿ ಆಗತ್ತೆ ರೀ. ಎಲ್ಲ ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರೆ. ಹಾಂ, ಬಂದವ್ರಿ. ಈ ರೀತಿಯಂಥ ಫಾಲ್ಸ್ಗಳನ್ನು ನೋಡಲಿಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾರೆ. ಬಟ್ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಫಾಲ್ಸ್ ಇದೆ. ಹಾಂ, ಚೆನ್ನಾಗೈತೆ ರೀ. ನಮ್ಮದೇ ಇದನ್ನೇ ಹತ್ರ ಯಾಕತಿ, ಇಲ್ಲಿಗೆ ನಾವು ಜಾಸ್ತಿ ಬರೋದು. ಚೆನ್ನಾಗಿ ಅನಿಸುತ್ತೆ ರೀ. ಈ ಟೈಮ್ ಮಳೆಗಾಲದಲ್ಲಿ ಪ್ರತಿ ವರ್ಷವೂ ನಾವು ನೋಡೋಕೆ ಬರ್ತಿರ್ತೀವಿ. ಭಾಳ ಬೇರೆ ಬೇರೆ ಊರುಗಳಿಂದ ಜನಗಳು ಬರ್ತಿರ್ತಾರೆ. ಚೆನ್ನಾಗಿರುತ್ತೆ ನೋಡೋಕ್ಕೆ. ಇವಾಗ ನೋಡೋಕ್ಕೆ ಯಾವ ಥರ ಫೀಲ್ ಕೊಡ್ತಾ ಇದೆ? ಫುಲ್ ನೀರು ಬಂದಿರುತ್ತಲ್ಲ, ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಿತವಾಗಿ ಅನ್ನಿಸ್ತೈತಿ. ಕೆರೆ ಎಲ್ಲ ತುಂಬಿದೆ. ಕೆರೆ ತುಂಬಿದೆ, ಕೋಡಿ ಬಿದ್ದಿದೆ. ಅಲ್ಲಿ ಒಡಕಲ್ಲಿ ಫುಲ್ ನೀರು ಬರ್ತಾಯಿದೆ. ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಮಂಜು